ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಪಾಲಕ್ ಪನ್ನೀರ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೂ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಒಂದು ಇಡಿಯಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನಾನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಇದಕ್ಕೆ ನೀರನ್ನು ಹಾಕಿಲ್ಲ ಮತ್ತು ಆಯಿಲು ಹಾಕಿಲ್ಲ. ಅದು ಅದೇ ನೀರು ಬಿಟ್ಕೊಳ್ಳುತ್ತೆ, ಪಾಲಕ್ ಸೊಪ್ಪಲ್ವ. ಸೊ ನೀರು ಬಿಟ್ಕೊಂಡಾದ್ಮೇಲೆ ಅದು ನೀರು ಎಲ್ಲ ಹೋಗಬೇಕು. ಆ ಥರ ಬೇಯಿಸ್ಕೊಂಡು ಅದಕ್ಕೆ ಒಂದು 4-5 ಹಸಿಮೆಣ್ಸಿಕಾಯಿನೂ ಹಾಕಿ ಬೇಯಿಸ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಮಸಾಲ ಐಟಮ್ಸ್ ಎಲ್ಲ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು 4 ಲವಂಗ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಚಕ್ಕೆ ಹಾಕ್ಕೋತಾ ಇದ್ದೀನಿ, ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಒಗ್ಗರಣೆಲಿ ಹಾಕಿದರೆ ಯಾರೂ ಅದ್ರ ಜೊತೆ ತಿನ್ನಲ್ಲ ನಮ್ಮ ಮನೇಲಿ, ತೆಗೆದಿಡ್ತಾರೆ. ಅದಕ್ಕೋಸ್ಕರ ನಾನು ಮಸಾಲೆಲೆ ಹಾಕಿ ರುಬ್ತೀನಿ. ಮತ್ತು ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಹಸಿದು ಹಾಕೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೈ ಮಾಡಿಕೊಂಡೆ. ನೋಡಿ, 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ, ಮತ್ತು ಸ್ವಲ್ಪ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ತರಕಾರಿನೂ ಹಾಕ್ತಾಯಿದ್ದೀನಿ. ನಾನು ತರಕಾರಿನೂ ಹಾಕ್ದೇನೂ ಮಾಡ್ಬೋದು, ತರಕಾರಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮನೇಲಿ ಏನೇನು ತರಕಾರಿ ಇದೆ ಎಲ್ಲನೂ ಹಾಕ್ಬೋದು. ಹಸಿ ಬಟಾಣಿ ಇದ್ರೂ ಹಾಕ್ಬೋದು. ಇವಾಗ ನೋಡಿ, ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಮೀಡಿಯಮ್ ಸೈಜ್ ಟೊಮೆಟೊ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ತರಕಾರಿನೂ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊತೀನಿ, ಅಂದರೆ ಬೇಯೋಕ್ಕೆ ಬಿಡ್ತೀನಿ. ತರಕಾರಿ ಹಾಕಿದಷ್ಟು ಒಳ್ಳೆಯದಲ್ವ ಹೆಲ್ತಿಗೆ, ಅದಕ್ಕೋಸ್ಕರ ಏನು ತರಕಾರಿ ಇದ್ದರೂ ನಾನು ಪಲಾವು ಏನಾದರೂ ಮಾಡಬೇಕಂದ್ರೆ ಸೇರಿಸ್ಕೊತೀನಿ. ಯಾವ ರೈಸ್ ಮಾಡಬೇಕಂದ್ರೂ ನಾನು ತರಕಾರಿನ ಯೂಸ್ ಮಾಡ್ತೀನಿ. ನೋಡಿ, ಇವಾಗ ಬೀನ್ಸ್ ಹಾಕ್ಕೊಂಡೆ. ನೆಕ್ಸ್ಟು ಕ್ಯಾರೆಟ್ ಹಾಕ್ಕೊತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. 2 ನಿಮಿಷದವರೆಗೂ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲ ಹಾಕ್ತಾಯಿದ್ದೀನಿ. ಆ ಮಸಾಲ ಹಾಕಿಬಿಟ್ಟಾದ್ಮೇಲೂ ಹಸಿ ವಾಸನೆ ಹೋಗೋ ತನಕ ಮತ್ತೆ ಬಿಡಬೇಕು. ನೋಡಿ, ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಅದು ಮಸಾಲೆ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ, ಅಂದರೆ ಒಂದು 5 ನಿಮಿಷದವರೆಗೂ ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಕಮ್ಮಿ ಆದರೂ ಹಾಕಿದರೂ ಪರವಾಗಿಲ್ಲ, ಲಾಸ್ಟಲ್ಲಿ ನಾವು ಸೇರಿಸ್ಕೋಬೋದು. ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಕಿಚನ್ ಕಿಂಗ್ ಮಸಾಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೀವಲ್ವ, ಇದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾ ಇರೋದಷ್ಟೇ. ನೋಡಿ, ಇದಿಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ನಾನು, ಇವಾಗ ಅಕ್ಕಿನೂ ಹಾಕ್ಕೋತಾ ಇದ್ದೀನಿ. ನೀವು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಯಾವಾಗಲೂ ಇದೇ ಥರ ಮಾಡೋದು. ಯಾವ ರೈಸ್ ಐಟಮ್ ಮಾಡಿದ್ರು ಫಸ್ಟು ರೈಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಾವು ಈ ಮೆಥಡಲ್ಲಿ ಮಾಡೋದ್ರಿಂದ ಲಾಸ್ಟಲ್ಲಿ ನಮಗೆ ಉಪ್ಪು ಏನಾದರೂ ಕಮ್ಮಿ ಆದರೆ ನಾವು ನೋಡ್ಕೋಬೋದು. ಮೀನ್ಸ್ ಕಮ್ಮಿ ಆದರೆ ಕುದಿಯೋ ಟೈಮಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ಮತ್ತು ಏನಾದರೂ ಕಮ್ಮಿ ಅಂತ ಅನಿಸಿದರೆ ನಮಗೆ ಸೇರಿಸ್ಕೋಬೋದು. ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾಡ್ತೀನಿ. ನೋಡಿ, ಲಾಸ್ಟಲ್ಲಿ
ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪನ್ನೀರನ್ನ ನಾನು ಇವಾಗ ಲಾಸ್ಟಲ್ಲಿ ಸೇರಿಸ್ಕೊತೀನಿ. ಅಂದರೆ ಮುಂಚೆನೇ ನಾವು ಪನ್ನೀರ್ ಹಾಕಿಬಿಟ್ರೆ ಅದು ಒಡೆದೋಗ್ಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗೋಡಂಬಿನೂ ಲಾಸ್ಟಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಪಾಲಕ್ ಪನ್ನೀರ್ ರೈಸ್ ಅಂದರೆ ಗ್ರೀನ್ ಕಲರ್ ಅಂತ ಅನಿಸುತ್ತೆ. ನೋಡಿ ಲಾಸ್ಟಲ್ಲಿ 2 ವಿಷಲ್ ಮಾತ್ರ ನಾನು ಕೂಗಿಸಿರೋದು. ನೋಡಿ ಪಾಲಕ್ ಪನ್ನೀರ್ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡ್ತಿರೋದ್ರಿಂದನೇ ನಮಗೆ ಸ್ವಲ್ಪ ಹೋಪ್ ಬರ್ತಾಯಿದೆ, ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.